ಎಪಿಸೋಡ್ 49. ಭೇಟಿಯಾದ್ರೂ ಮನ್ಸು ವಿಚಲಿತ. ಕೀರ್ತಿ ಹೇಳಿದ ಸಮಯಕ್ಕಿಂತ ಮೊದಲೇ ಬಂದಿದ್ಲು. ಕನ್ನಿಕಾ ಕೀರ್ತಿ ದೇವಸ್ಥಾನದ ಒಳಗಡೆ ಬಂದ ಮೇಲೆ ಕನ್ನಿಕಾನ ಬಾವಿ ಪಕ್ಕದಲ್ಲಿರೋ ಬೆಂಚಿನ ಮೇಲೆ ಕೂಡಿಸಿ ಅವಳು ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ದೇವಸ್ಥಾನದೊಳಗಡೆ ಹೊರಟ್ಲು. ಅದೇ ಸಮಯಕ್ಕೆ ಕಿರಣ್ ಕವಿಶ್ ಸಹ ಬಂದಿದ್ರು. ಕವಿಶ್ ಕಿರಣ್ಗೆ ನೀನು ಒಳಗೆ ಹೋಗಿರು, ಒಂದು 5 ನಿಮಿಷ ನಾನು ಬರ್ತೀನಿ ಅಂತ ಹೇಳ್ದ. ನಂತರ ಕಿರಣ್ ಒಳಗಡೆ ಹೋದ್ರೆ ಪಿಂಕ್ ಕಲರ್ ಕುರ್ತಾ ಹಾಕಿ ಕನ್ನಿಕಾ ಕೂತಿದ್ಲು. ಕವಿಶ್ ಬಂದು ಅಲ್ಲಿರೋ ಒಂದು ಮರದ ಹತ್ರ ನಿಂತಿದ್ದ. ಕೀರ್ತಿ ಸಹ ದರ್ಶನ ಮುಗಿಸ್ಕೊಂಡು ಬಂದು ಕವಿಶ್ ಪಕ್ಕದಲ್ಲಿರೋ ಇನ್ನೊಂದು ಮರದ ಹತ್ರ ನಿಂತಿದ್ಲು. ಇಬ್ರನ್ನು ಗಮನಿಸ್ಲಿಲ್ಲ. ಕಿರಣ್ ಕನ್ನಿಕಾ ಹತ್ರ ಹೋಗಿ, ಹಾಯ್, ಐ ಆಮ್ ಕೆ, ಯು ಆರ್ ಕೆ ಆರ್ ಅಂತ ಕೇಳ್ದ. ಅವಳು ನಗುಮುಖದಿಂದಲೇ ಹಾಯ್, ಐ ಆಮ್ ಕೆ ಆರ್, ಕನ್ನಿಕಾ ರಾಜ್ ಎಂದು ಅವಳನ್ನು ಪರಿಚಯ ಮಾಡಿಕೊಟ್ಲು. ನಂತರ ಕಿರಣ್ ಸಹ ಅವನು ಐ ಆಮ್ ಕಿರಣ್ ಎಂದು ಪರಿಚಯ ಮಾಡಿಕೊಂಡ. ನಂತರ ಅವನು ಯೆಲ್ಲೋ ರೋಸ್ ಬೊಕ್ಕೆ ಕೊಟ್ಟರೆ ಅವಳು ವೈಟ್ ರೋಸ್ ಬೊಕ್ಕೆ ಕೊಟ್ಲು. ಇಬ್ಬರಿಗೂ ಏನು ಮಾತಾಡಬೇಕಂತ ತಕ್ಷಣ ತಿಳಿಯಲೇ ಇಲ್ಲ. ನಂತರ ಹಾಗೆ ಕೀರ್ತಿ ಹೇಳ್ಕೊಟ್ಟ ಹಾಗೆ, ಅಂತೂ ಇಬ್ಬರು ಕಡೆಗೂ ಮೀಟ್ ಮಾಡಿದ್ದೀವಿ ನೋಡಿ ಕಿರಣ್ ಅವರೇ ಅಂತ ಹೇಳಿದ್ಲು. ಅವನು ಸಹ ಹೌದು, ನಿಮ್ಮ ಮಾತು ನಿಜ, ಅಂತೂ 5 ವರ್ಷಗಳ ನಂತರ ನಮ್ಮಿಬ್ಬರ ಮೊದಲ ಭೇಟಿ ಆಯಿತು ಅಂತ ನಗುಮುಖದಿಂದಲೇ ಮಾತನಾಡ್ದ. ಇವರನ್ನು ನೋಡ್ತಾ ಮರದ ಹತ್ರ ನಿಂತಿದ್ದ ಇಬ್ಬರಿಗೂ ಅವ್ರ ಎದೆ ಬಡಿತ ಪಕ್ಕದಲ್ಲಿ ನನ್ನ ಪ್ರೀತಿ ಇರೋದಂತ ಸೂಚಿಸ್ತಿತ್ತು. ಆದರೆ ಇಬ್ಬರ ನೋಟಗಳು ಬೆಂಚಿನ ಹತ್ರ ಇದ್ದ ಕನ್ನಿಕಾ ಮತ್ತು ಕಿರಣ್ ಕಡೆ ಇತ್ತು. ಹಾಗಾಗಿ ಅದೇ ನನ್ನ ಪ್ರೀತಿ ಅಂತೂ ದೃಢಪಡಿಸ್ಕೊಂಡ್ರು. ಇಬ್ಬರು ಬೆಂಚಿನ ಒಂದು ಮೂಲೆಯಲ್ಲಿ ಕುಳಿತರು. ಅವಳು ಏನು ಮಾಡ್ತಿದ್ದಾಳೆ ಅಂತ ಅವಳ ಎಜುಕೇಷನ್ ಬಗ್ಗೆ ಅವನು ವಿವರಿಸಿದ್ರೆ, ಇವನು ಅವನೇನು ಮಾಡ್ತಿದ್ದಾನೆ ಅಂತ ಹೋಟೆಲ್ ಬಗ್ಗೆ ಇರೋದನ್ನು ವಿವರಿಸ್ತಾ ಇದ್ದ. ಅವ್ರ ಲೈಫ್ನಲ್ಲಿ ಏನು ಮಾಡ್ತಿದ್ದಾರೆ ಅವ್ರ ಬಗ್ಗೆ ಇರೋದೆಲ್ಲನೂ ನೇರವಾಗಿ ಹೇಳ್ಕೊಂಡ್ರು. ಆದರೆ ಕೆ ಆ್ಯಂಡ್ ಕೆ ಆರ್ ಎಂದು ಪರಿಚಯ ಮಾಡಿಕೊಂಡಿದ್ದರು ಅಷ್ಟೆ. ಯಾಕಂದರೆ ಅವರಿಬ್ಬರು ಆನ್ಲೈನಲ್ಲೇ ಮಾತನಾಡುವಾಗ ಅವರ ಪರ್ಸ್ನಲ್ ವಿಷಯಗಳನ್ನು ಇದುವರೆಗೂ ಎಂದು ಮಾತನಾಡ್ಕೊಂಡಿರಲಿಲ್ಲ. ಹಾಗೆ ಅವರಿಬ್ಬರು ಕುಳಿತು ಮಾತನಾಡುವಾಗ 5 ನಿಮಿಷದ ನಂತರ ಈಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದ ಹಾಗೆ ಕನ್ನಿಕಾ ಎಂದು ಕೂಗಿದ್ಲು ಕೀರ್ತಿ. ಯಾರು ಎಂದು ಹಿಂದೆ ನೋಡಿದ್ರೆ ಕಿರಣ್ಗೆ ಹೇಳಿದಷ್ಟು ಖುಷಿ ಅಲ್ಲಿ ಯಾರೂ ಇಲ್ಲ, ಅಂದರೆ ಕುಣಿದಕ್ಕೂ ಪಳಿಸ್ಬಿಡುವನು. ನಂತರ ಕನ್ನಿಕಾ ಕಿರಣ್ಗೆ ಶಿ ಈಸ್ ಮೈ ಸಿಸ್ಟರ್ ಕೀರ್ತಿ ಅಂತ ಪರಿಚಯ ಮಾಡಿಕೊಟ್ಲು. ನಂತರ ಕೀರ್ತಿಗೆ ಈಸ್ ಮೈ ಫ್ರೆಂಡ್ ಕಿರಣ್ ಅಂತ ಪರಿಚಯ ಮಾಡಿಕೊಟ್ಲು. ಅವನು ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಕೈ ತೆಗೆದುಕೊಂಡು ಹೋದರೆ ಅವಳು ಕೈ ಮುಗಿದು ಸುಮ್ಮನಾದ್ಲು. ಕವಿಶ್ ಯಾರು ಬಂದಿರೋದು ಹಿಂದೆಯಿಂದ ಮಾತ್ರವೇ ಗೊತ್ತಾಗಿತ್ತು, ಮುಖ ಕಾಣಲಿಲ್ಲ. ನಂತರ ಇವನು ಅವ್ರು ಇರೋ ಕಡೆ ಬಂದ. ಅಲ್ಲಿ ಕೀರ್ತಿಯನ್ನು ನೋಡಿ ನಿಜಕ್ಕೂ ಅವನಿಗೆ ಶಾಕ್ ಆಯಿತು. ಯಾಕಂದರೆ ಏನಿಲ್ಲ ಅಂದರೂ 5 ಬಾರಿ ಆದರೂ ಅವಳನ್ನು ನೋಡಿ ಮನಸ್ಸು ತಿಳಿಯದೆ ಅವಳಿಗೋಸ್ಕರ ಕವಿತೆಗಳನ್ನ ಬರೆದಿದ್ದ. ನಂತರ ಕಿರಣ್ ಕವಿಶ್ನನ್ನು ಎಳ್ಕೊಂಡು ಅವನ ಹೆಗಲ ಮೇಲೆ ಕೈ ಹಾಕಿ ದಿಸ್ ಇಸ್ ಮೈ ಫ್ರೆಂಡ್ ಕವಿಶ್ ಅಂತ ಪರಿಚಯ ಮಾಡಿಕೊಟ್ಟ. ಅವನೇನು ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಹೋಗಲಿಲ್ಲ, ಜಸ್ಟ್ ಸ್ಮೈಲ್ ಮಾಡಿ ಹಾಯ್ ಅಂತ ಹೇಳ್ದ. ಕೀರ್ತಿ ಕವಿಶ್ ಕಣ್ಣೋಟಗಳು ಬೆರೆತು ಎದೆ ಬಡಿತ ಜೋರಾದರೂ ಸಹ ಅವ್ರ ಪ್ರೀತಿ ಅದೆಲ್ಲ ಅಂದು ಸುಮ್ಮನಾದರು. ನಮಗೆ ಇದೇ ಏರಿಯಾದಲ್ಲಿ ಯಾವುದೋ ಒಂದು ಕೆಲಸ ಇತ್ತು, ಇಬ್ಬರು ಹಾಗೆ ಒಟ್ಟಿಗೆ ಬಂದಿದ್ವಿ ಅಂತ ಕಿರಣ್ ಹೇಳ್ದ. ಆಗ ಕನ್ನಿಕಾ, ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೊರಡ್ತೀನಿ ಅಂತ ಮನೆಯಿಂದ ಹೊರಡಬೇಕಾದ್ರೆ ನನ್ನ ಸಿಸ್ಟರ್ ಬರ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಇಬ್ಬರು ಒಟ್ಟಿಗೆ ಬಂದ್ವಿ ಅಂತ ಹೇಳಿದ್ಲು. ಮೆಸೇಜ್ನಲ್ಲಿ ನನ್ನ ಸಿಸ್ಟರ್ಗೆ ಇದೆಲ್ಲ ಯಾವುದೂ ಗೊತ್ತಿಲ್ಲ, ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದು ನೆನಪಾಯಿತು. ಕವಿಶ್ ಅವನು ಸುಮ್ಮನೆ ಇದ್ದ, ಏನನ್ನು ಸಹ ಮಾತನಾಡಿದೆ. ಕನ್ನಿಕಾ ಕೀರ್ತಿ ಕೈಯನ್ನು ಹೇಳ್ಕೊಂಡು, ಅಕ್ಕ ನಾ ಹೇಳಿದ್ದೆ ಗೊತ್ತಾ ಕವಿಶ್ ಅಂತ, ನಿನಗೆ ಇವರೇ ಅದು ಅಕ್ಕ, ಕವಿಶ್ ಇವನಂದ್ರೆ ನನಗೆ ಬಹಳ ಇಷ್ಟ ಅಕ್ಕ ಅಂತ ನಿಧಾನವಾಗಿ ಅವಳ ಕಿವಿಯಲ್ಲಿ ಹೇಳಿದ್ಲು. ಕಿರಣ್ ಸಹ ಕವಿಶ್ನ ಕಿವಿ ಹತ್ರ ಹೋಗಿ ಇವಳೇ ನನ್ನ ಹುಡುಗಿ ಕೀರ್ತಿ ಅಂತ ಹೇಳ್ದ. ಒಂದು ಕ್ಷಣ ಕನ್ನಿಕಾ ಮತ್ತು ಕಿರಣ್ ಮನಸ್ಸಲ್ಲಿ ಭಯ ಆವರಿಸಿತು. ಕಿರಣ್ ಎಲ್ಲಿ ನನ್ನ ಕೇರ್ ಎಂದು ಪ್ರೀತಿ ಮಾಡ್ತಾನೋ ಅನ್ನೋ ಭಯ ಅವಳಲ್ಲಿದ್ದರೆ ಅವನಿಗೂ ಸಹ ಈ ಕನ್ನಿಕೆಯಲ್ಲಿ ನನ್ನ ಕೇಕೆ ಅಂತ ಪ್ರೀತಿ ಮಾಡ್ತಾಳೋ ಅಂತ ಭಯ ಶುರುವಾಯಿತು. ನಂತರ ಹೇಗಿದ್ದರೂ ಅವ್ರ ಪ್ರೀತಿಗಳನ್ನು ಅವ್ರು ಹೇಳ್ಕೊಂಡಿಲ್ಲ, ಸ್ನೇಹಿತರಾಗಿದ್ದಾರೆ, ಇದರಿಂದ ನನ್ನ ಪ್ರೀತಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಮುಂದೆ ಹೇಗಿದ್ರೂ ಸತ್ಯ ತಿಳಿಯುತ್ತೆ, ಆಗ ಆ ಪ್ರೀತಿಯನ್ನು ಹೇಳ್ಕೊಂಡ್ರಾಯ್ತು ಅಂತ ಇಬ್ಬರದು ಒಂದೇ ಯೋಚನೆ ಆಗಿತ್ತು. ಯಾರಿಗೆ ಏನು ಮಾತಾಡಬೇಕಂತ ಯಾರಿಗೂ ತಿಳಿಲಿಲ್ಲ. ಇಬ್ಬರು ಮನೆ
ಗಳು ಗೊಂದಲದ ಗೂಡಾಗಿದ್ದರೆ ಇನ್ನಿಬ್ಬರ ಮನಸ್ಸು ಖುಷಿಯಿಂದ ತೆರೆದಿತ್ತು. ಒಬ್ರನ್ನೊಬ್ರು ಪರಿಚಯ ಮಾಡಿಕೊಟ್ಟ ಮೇಲೆ ಕಿರಣ್ ಬಾಯ್ ಬಿಟ್ಟು, ನೀವು ಫ್ರೀ ಇದ್ದರೆ ನಾವು 4 ಜನ ಕಾಫಿಗೆ ಹೋಗೋಣ ಅಂತ ಕೇಳ್ದ. ಕೀರ್ತಿಗೆ ಏನು ಹೇಳಬೇಕಂತ ತಿಳಿದೆ ಸುಮ್ಮನೆ ಇದ್ಲು. ಕನ್ನಿಕಾ ಸರಿ ಆಯ್ತು ಹೋಗೋಣ ಅಂತ ಅಲ್ಲಿಂದ ಎಲ್ಲರೂ ಹೊರಟರು ಅವರವರ ಕಾರ್ಗಳಲ್ಲಿ. ಕಾರ್ನಲ್ಲಿ ಕುಳಿತ ಕನ್ನಿಕಾ, ಅಕ್ಕ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ನಿನ್ನ ಪ್ರೀತಿ ಗೆಲ್ಸೋಕೆ ಬಂದ ನಾನು ನನ್ನ ಪ್ರೀತಿನ ಪಡ್ಕೊಳ್ತಿದ್ದೀನಿ. ನನಗೆ ಕವೀಶ್ ಅಂದರೆ ಎಷ್ಟು ಇಷ್ಟ ಗೊತ್ತಾ, ನಿನಗೆ ಹೇಳೋದಕ್ಕೆ ಆಗೋದಿಲ್ಲ ಬಿಡು, ಅಷ್ಟಿಷ್ಟ ಅವನನ್ನು ಕಂಡ್ರೆ ನನಗೆ ಅಂತ ಹೇಳಿದ್ಲು. ಮೌನವಾಗಿ ಎಲ್ಲದಕ್ಕೂ ಹೌದಾ ಸರಿ ಓಕೆ ಎನ್ನೋ ಮಾತುಗಳೇ ಇತ್ತು. ಮನಸ್ಸು ಯಾಕೆ ಹೀಗೆ ಅಂತ ಅವಳಿಗೆ ತಿಳಿಯದೆ ಹೋಯಿತು. ಈ ಕಡೆ ಕಾರ್ನಲ್ಲಿ ಹೊರಟಿದ್ದ ಇಬ್ಬರಿಗೂ ಅದೇ ಯೋಚನೆ. ಕಿರಣ್ ಅಂತೂ ಖುಷಿಯಲ್ಲಿ, ಕವೀಶ್ ನಿನ್ನ ಪ್ರೀತಿ ಗೆಲ್ಸೋದಕ್ಕೆ ಬಂದು ನಿನ್ನ ಪ್ರೀತಿ ನನ್ನ ಪ್ರೀತಿ ನನಗೆ ಸಿಕ್ತು. ಕವಿ ಅವಳೇ ಕಣೋ ನನ್ನ ಕೀರ್ತಿ, ಅವಳು ಮೊದಲು ಸಾರಿ ನೋಡಿದ್ದು ಇದೇ ದೇವಸ್ಥಾನದಲ್ಲಿ. ಹತ್ರ ಲವ್ ಅಟ್ ಫಸ್ಟ್ ಸೈಟ್ ಆಗಿದ್ದು ಇವಳ ಮೇಲೆ ಅಂತ ಪ್ರೀತಿಯಿಂದ ಅವಳ ಬಗ್ಗೆ ಗುಣಗಾನ ಮಾಡ್ದ. ಕವೀಶ್ ತುಂಬ ಬುದ್ಧಿವಂತ. ಎರಡು ರೀತಿಯಿಂದ ಯೋಚನೆ ಮಾಡೋ ಒಂದು ಮನಸ್ಸು ಹೇಳಿದ್ರೆ ಇನ್ನೊಂದು ಬುದ್ಧಿ ಹೇಳುತ್ತೆ. ಎರಡರ ಬಗ್ಗೆ ಗಾಢವಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಈಗಲೂ ಸಹ ಅವನ ಮನಸ್ಸು ಗೊಂದಲದ ಗೂಡಾಗಿತ್ತು. ಕಿರಣ್ ಏನು ಹೇಳಿದ್ರು ಅವನ ಉತ್ತರ ಅದೇ ಆಗಿತ್ತು, ಹೌದಾ ಸರಿ ಓಕೆ. ಅವನು ಸ್ವಲ್ಪ ಮೌನದಿಂದಲೇ ಇದ್ದ. ಅದು ಯಾಕೆ ಅಂತ ಅವನಿಗೂ ತಿಳಿದಾಯಿತು. ಅಲ್ಲೇ BH ಕ್ರಾಸ್ನಲ್ಲಿ ಕಾಫಿ ಡೇಗೆ ಬಂದರು. ದೇವಸ್ಥಾನದಿಂದ ಹೊರಡುವಾಗಲೇ ಅವರ ಬಾಡಿ ಗಾರ್ಡ್ಗೆ ಮೆಸೇಜ್ ಮಾಡ್ದ. ಕಾರಣ ಆಗಲೇ 4 ಜನ ಕುಳಿತುಕೊಳ್ಳೋ ವ್ಯವಸ್ಥೆಯನ್ನು ಮಾಡಿದರು. ಕಿರಣ್ಗೂ ಈ ವಿಷಯ ತಿಳಿದಿದ್ದ ಕಾರಣ ನೇರವಾಗಿ ಒಂದು ಟೇಬಲ್ಗೆ ಹೋಗಿ 4 ಜನ ಕುಳಿತರು. ಕವೀಶ್ ಬಂದಾಗಿಂದನೂ ಕೀರ್ತಿಯನ್ನೇ ಅಬ್ಸರ್ವ್ ಮಾಡ್ತಿದ್ದ. ಒಂದು ಸಾರಿ ನನ್ನ ಗೆಳೆಯ ಪ್ರೀತಿ ಮಾಡ್ತಿರೋ ಹುಡುಗಿ ನಾನು ಯಾಕೆ ಇಷ್ಟು ಸಾರಿ ನೋಡ್ತಿದ್ದೇನೆ, ನನ್ನ ಮನಸ್ಸು ಯಾಕೆ ಅವರನ್ನು ನೋಡೋದಕ್ಕೆ ಇಷ್ಟು ಬಯಸ್ತಿದೆ ಅಂತ ಅವನ ಮನಸ್ಸು ಕೇಳ್ತು. ಅವಳನ್ನು ಎಷ್ಟು ಸಾರಿ ನೋಡಿದೆನೆಂದು ಮನಸ್ಸಲ್ಲ ಲೆಕ್ಕ ಹಾಕ್ದ. ಕೀರ್ತಿಯೂ ಸಹ ಕವೀಶ್ ನೋಡಿರೋದನ್ನ ಒಂದು 3 ಬಾರಿ ಇರಬಹುದು. ಆದರೆ ಅವಳ ಮನಸ್ಸು ಅವನ ಕಣ್ಣೋಟ ಅವಳನ್ನು ಚಡಪಡಿಸೋ ಹಾಗೆ ಮಾಡ್ತಿತ್ತು. ನಂತರ ಅವಳು ರೆಸ್ಟ್ ರೂಮ್ಗೆ ಹೋಗಿ ಬರ್ತೇನಂತ ಒಬ್ಬಳೇ ಹೊರಟ್ಲು. ಮನಸ್ಸು ಯೋಚನೆ ಲಹರಿಯಲ್ಲಿ ಮುಳುಗಿತ್ತು. ಅವಳು ಹೋದ ನಂತರ ಸುಮ್ಮನೆ ಮಾತನಾಡ್ತಾ ಆಗಾಗ ಕವೀಶ್ನ ನೋಡ್ತಿದ್ಲು ಕನ್ನಿಕಾ. ಆಗ ಕಿರಣ್ ಹತ್ರ ಇಬ್ಬರು ನೇರ ಭೇಟಿ ಆದಮೇಲೆ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ ಅಲ್ವಾ, ನಾನು ನಿಮ್ಮ ನಂಬರ್ ಕೊಡಿ ಅಂತ ಕೇಳಿದ್ಲು. ಈ ಮಾತು ಕವೀಶ್ಗೆ ಸರಿಯಾಗಿ ನಾಟ್ತು. ಹೌದಲ್ವಾ, ನಿಮ್ಮನ್ನು ನೋಡಿ ಖುಷಿಗೆ ಮರ್ತೇ ಹೋಯ್ತು ಅಂತ ಮಾತಾಡ್ತಾ ಅವಳ ನಂಬರನ್ನು ಕಲೆಕ್ಟ್ ಮಾಡಿಕೊಂಡ. ನಂತರ ಇವಳು ಸಹ ಆ ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ಮೊದಲ ದಿನವೇ ಬೇಡ, ನೆಕ್ಸ್ಟ್ ಕವೀಶ್ ನಂಬರನ್ನು ಕೇಳಿದ್ರಾಯ್ತು ಅಂತ ಸುಮ್ಮನೆ ಆದ್ಲು. ಕಿರಣ್ದು ಸಹ ಅದೇ ಭರವಸೆ. ರೆಸ್ಟ್ ರೂಮಲ್ಲಿರೋ ಮಿರರ್ ಮುಂದೆ ನಿಂತು ನನ್ನ ಪ್ರೀತಿ ಕಿರಣ್ ಅದು ಕವೀಶ್ ಆಗಿರಲು ಹೇಗೆ ಸಾಧ್ಯ, ಅವ್ರ ಅಂದ ನೋಡಿ ನನ್ನ ಮನಸ್ಸು ಅವ್ರ ಕಡೆ ಏನಾದರೂ ಸೋಲೋ ಹಾಗಿದ್ರೆ ಪ್ರೀತಿಗೆಲ್ ಬೆಲೆ, ನನ್ನ ಮನಸ್ಸಿನ ತುಂಬ ಮೊದಲು ಕಿರಣ್ ತುಂಬಿಕೊಳ್ಬೇಕು. ಇವ್ರು ಯಾರು ಅಂತ ಗೊತ್ತಿಲ್ಲದೆ ಯಾಕಿಷ್ಟು ನನ್ನ ಮನಸ್ಸು ಹೀಗೆ ಚಡ್ಪಡಿಸ್ತಿದೆ ಅಂತ ಯೋಚನೆ ಮಾಡಿದಾಗ ಅವನನ್ನು ಮೊದಲು ನೋಡಿದ್ದು ನೆನಪಾಯ್ತು ಅವಳಿಗೆ. ಅಂದು ಸಹ ಇಷ್ಟೇ ಖುಷಿಪಟ್ಟಿದ್ದೆ. ಫ್ಲವರ್ ಶಾಪಲ್ಲಿ ಈಗಲೂ ಸಹ ಇದೇ ಆಗ್ತಿದೆ. ಇದರಿಂದ ಮೊದಲು ಆಚೆ ಬರಬೇಕು ನಾನು, ಪ್ರೀತಿಸ್ತಿರೋದು ಕವಿತೆಗಳನ್ನ ಬರೀತಿರೋ ಕಿರಣ್ ಅಂತ ಅವಳೇ ಒತ್ತಾಯವಾಗಿ ಅವಳ ಮನಸ್ಸಿಗೆ ತುಂಬಿಸಿದ್ಲು. ಆಚೆ ಕೂತಿದ್ದ ಕವೀಶ್ ಮೊಬೈಲ್ ನೋಡ್ತಿದ್ರು ಸಹ ಅವನ ಮನಸ್ಸು ಅದನ್ನೇ ಹೇಳ್ತಿತ್ತು. ಬೇರೆ ಯಾರಂದಕ್ಕೂ ಸೋಲ್ದಿರೋ ನನ್ನ ಮನಸ್ಸು ಅವಳ ಕಡೆ ಯಾಕೆ ಸೋಲ್ತಿದೆ, ನನ್ನ ಕೇರ್ಗಿಂತ ಏನು ಒಂದು ಪಟ್ಟು ಜಾಸ್ತಿ ಚೆನ್ನಾಗಿದ್ದಾಳೆ ನಿಜ, ಆದರೆ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿರೋದು ನನ್ನ ಕೇರ್, ಅದು ಕನ್ನಿಕಾ ಅಂತ ಅವನ ಮನ್ಸಿಗೆ ಅವನೇ ತುಂಬಿಕೊಂಡ. ಅಂದಕ್ಕೆ ಸೋಲ್ಬೇಡವೋ ಕವಿ, ಪ್ರೀತಿಗೆ ಬೆಲೆ ಕೊಡು ಅಂತ ಹೇಳ್ತು ಅವನ ಇನ್ನೊಂದು ಮುಖಭಾವ. ನಂತರ ಅವಳು ರೆಸ್ಟ್ ರೂಮಿಂದ ಆಚೆ ಬಂದು ಕೀರ್ತಿ ಪಕ್ಕ ಕೂತ್ಲು. ಕನ್ನಿಕಾ ಕದ್ದು ಕದ್ದು ಕವೀಶ್ನ ನೋಡ್ತಿದ್ರೆ ಕಿರಣ್ ಸಹ ಕದ್ದು ಕದ್ದು ಕೀರ್ತಿನ ನೋಡ್ತಿದ್ದ. ಆದರೆ ಇವರಿಬ್ಬರು ಮೊಬೈಲ್ ನೋಡ್ತಾ ಕೂತಿದ್ರು. ಅದು ಯಾಕೋ ಅಂತ ಅವ್ರಿಗೂ ತಿಳಿಯಲೇ ಇಲ್ಲ. ಕವೀಶ್ಗೆ ಏನೋ ಒಂದು ಪ್ಲ್ಯಾನ್ ಹೊಳಿತು. 1 ನಿಮಿಷ ಗಾಢವಾಗಿ ಏನೇನೋ ಯೋಚನೆ ಮಾಡ್ದ ಕವೀಶ್. ಅವನು ಯಾವುದನ್ನು ಅಷ್ಟು ಸುಲಭವಾಗಿ ನಂಬೋದಕ್ಕೆ ಸಾಧ್ಯನೇ ಇರಲಿಲ್ಲ. ಮನಸ್ಸೇನೋ ಹೇಳ್ತಲೇ ಇತ್ತು. ಅದ್ರ ಬಗ್ಗೆ ಹೆಚ್ಚು ಗಮನ ಅವನದು. ತಪ್ಪೋ ಸರಿಯೋ ಕುಳ್ದಲ್ಲಿಯೇ ಕನ್ನಿಕಾ ಫೋಟೋನ ಮಾತ್ರವೇ ಕ್ಲಿಕ್ ಮಾಡಿ ಕಿಶೋರ್ಗೆ ಕಳಿಸಿ 2 ಗಂಟೆ ನಂತರ ಆಫೀಸಿಗೆ ಬರೋದಕ್ಕೆ ಹೇಳ್ದ. ಅವ್ನು ಮಾಡಿರೋ ಪ್ಲ್ಯಾನ್ ಏನಂತ ಯಾರಾದರೂ ಗೆಸ್ ಮಾಡ್ತೀರಾ? ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಸೊ ನಿಮ್ಮ ಗೆಸ್ ಏನಾಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ.
ನೆಕ್ಸ್ಟ್ ಎಪಿಸೋಡ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ಇಂಟ್ರೆಸ್ಟಿಂಗ್ ಆದ ವೀಡಿಯೋಸು ನಾನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್. ಲವ್ ಯು ಆಲ್. ಬಾಯ್.